ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಗುರುವಾರ ಬೆಳಗ್ಗೆ 5:30ಗೆ ಎದ್ದಿದ್ದೆ ನಾನು. ಹೆಣ್ಮಕ್ಳಿಗೆ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ. ಬೆಳಿಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ, ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ, ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಅವರಿಗೆಲ್ಲ ಕಳಿಸಿ, ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ಅಷ್ಟೊತ್ತರಲ್ಲಿ ಟೈಮೇ ಆಗಿಬಿಡುತ್ತೆ ರೀ. ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೈಮೇ ಸಿಗಲ್ಲ ರೀ. ಒಂದು 5 ನಿಮಿಷ ಕೂಡ್ತೀನಿ ಅಂದರೂ ಟೈಮ್ ಸಿಗಲ್ಲ ರೀ. ಯಾಕಂದ್ರೆ ಹಸ್ಬೆಂಡು 8 ಗಂಟೆಗೆ ಡ್ಯೂಟಿ ಹೋಗ್ತಾರೆ ರೀ, ಮಕ್ಕಳು 8 ಗಂಟೆ ಸ್ಕೂಲಿಗೆ ಹೋಗ್ತಾರೆ ರೀ. ಅವ್ರಿಗೆ ರೆಡಿ ಮಾಡಿ ಟಿಫಿನ್ ಬಾಕ್ಸ್ ರೆಡಿ ಮಾಡೋಷ್ಟರಲ್ಲಿ ನನಗೆ ಟೈಮ್ ಆಗಿಬಿಡ್ತದೆ ರೀ. ನೋಡಿ 5:30ಗೆ ವ್ಯೂ ಯಾವ ರೀತಿ ಇರುತ್ತೆ. ನಾವು ಎಷ್ಟು ಬೇಗ ಬೆಳಗ್ಗೆ ಜಲ್ದಿ ಹೇಳ್ತೀವಿ ಅವತ್ತಿನ ದಿನಾನೂ ಚಲೋ ಇರುತ್ತೆ. ನಮ್ಮದು ಮೈಂಡು ಫ್ರೆಶ್ ಆಗಿರುತ್ತೆ. ನಾವು ಬೆಳಿಗ್ಗೆ ಬೇಗ ಎದ್ದಿದ್ದ ದಿನ ಫುಲ್ ಎನರ್ಜಿಂತ ಕೆಲಸ ಮಾಡ್ತೀವಿ. ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ದೇವರು ಪೂಜೆ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಹಾಗೆ ಇಲ್ಲಿ ನೋಡಿ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ರೀ. ಮೊದಲೆಲ್ಲ ಈ ಥರ ಜ್ಯೂಸ್ ಕುಡಿತಾ ಇರಲಿಲ್ಲ. ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಇನ್ನು ಮುಂದೆ ದಿನಾಲೂ ಬೇರೆ ಬೇರೆ ಜ್ಯೂಸ್ ಕುಡಿಬೇಕಂತ ಮಾಡೀನಿ ರೀ. ಅಂದರೆ ಒಂದಿನ ಬೀಟ್ರೂಟ್ ಜ್ಯೂಸ್, ಒಂದಿನ ಹಾಗಲಕಾಯಿ ಜ್ಯೂಸ್, ಒಂದಿನ ಪಾಲಕ್ ಜ್ಯೂಸ್, ಒಂದಿನ ಕ್ಯಾರೆಟ್ ಜ್ಯೂಸ್, ಒಂದಿನ ದಾಳಿಂಬ್ರಿ ಜ್ಯೂಸ್. ಈ ಥರ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೂ ಒಳ್ಳೆಯದು, ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಹೇರಿಗೂ ತುಂಬ ಉಪಯೋಗ ಆಗುತ್ತೆ. ಹಾಗೆ ಇದರಲ್ಲಿ ಕ್ಯಾರೆಟ್ನೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇವಾಗ ನೋಡಿ ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಇವಾಗ ಪಾತ್ರೆ ಹಾಕ್ಕೊಂಡು, ಹಾಗೆ ಬೀಟ್ರೂಟ್ ಜ್ಯೂಸ್ ಆಗಲಿ ಕ್ಯಾರೆಟ್ ಜ್ಯೂಸ್ ಆಗಲಿ ಕುಡಿಯೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಆದರೂ ಕುಡಿಲೇಬೇಕು. ಯಾಕಂದ್ರೆ ನಮ್ಮ ಹೆಲ್ತಿಗೋಸ್ಕರ. ಯಾರಿಗಾದರೆ ಈ ಥರ ಜ್ಯೂಸ್ ಕುಡಿಯೋಕ್ಕಾಗಿಲ್ಲ ಅಂದರೆ ಪಲ್ಯ ಮಾಡಿಕೊಂಡು ಉಣ್ಬೋದು. ನನಗಂತೂ ಬೀಟ್ರೂಟ್ ಪಲ್ಯ ಅಂದರೆ ತುಂಬ ಇಷ್ಟ. ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಸ್ವೀಟ್ನೂ ಇರುತ್ತೆ. ಇವಾಗ ನೋಡಿ ಜ್ಯೂಸ್ ರೆಡಿ ಆಗ್ತಾಯಿದೆ. 4 ಡೇಸ್ ಆಯಿತು ನಾ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೆಲ್ಲಿಕಾಯಿ ಜ್ಯೂಸ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಬೀಟ್ರೂಟ್ ಸಣ್ಣಾಗಿದೆ. ಇದನ್ನು ಇವಾಗ ಸೋಸ್ಕೊಂಡು ಬಿಡೋಣ ಒಂದು ಗ್ಲಾಸ್ನಲ್ಲಿ. ಈ ಥರನೂ ಸೋಸ್ಕೋಬೋದು, ಇಲ್ಲಾಂದರೆ ಕಾಟನ್ ಬಟ್ಟೆ ತೊಗೊಂಡು ಸೋಸ್ಕೋಬೋದು ಈ ಜ್ಯೂಸನ್ನು. ಇವಾಗ ನೋಡಿ ನಮ್ಮ ಜ್ಯೂಸ್ ರೆಡಿ ಆಯಿತು. ಈ ಜ್ಯೂಸು ನಾ ಬೆಳಗ್ಗೆ 7 ಗಂಟೆಗೆ ಕುಡಿತೀನಿ. ಇವಾಗ ನೋಡಿ ನಾ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಇವಾಗ ಟೀ ಕಾಫಿ ಏನು ಕುಡಿತಾ ಇಲ್ಲ, ಹಾಗಾಗಿ ಅವರಿಗೆ ಡೈಲಿ ರಾಗಿ ಗಂಜಿ ಮಾಡಿಕೊಡ್ತಾ ಇದ್ದೀನಿ. ಜ್ಯೂಸ್ ಕುಡಿದು 2 ಗಂಟೆ ಆದಮೇಲೆ ನಾನು ರಾಗಿ ಗಂಜಿ ಕುಡಿತೀನಿ. ಮೊದಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿತಾ ಇದ್ವಿ. ಈಗ ರೀಸೆಂಟಾಗಿ ಬಿಟ್ಟಿವಿ ಟೀ ಕಾಫಿ. ಹಾಗೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ ಮಾಡ್ಕೋಕ್ಕೆ 2 ಈರುಳ್ಳಿ, 1 ಟೊಮಟೊ, ಕರಿಬೇವು, ಕೊತ್ತಂಬರಿ. ನಮ್ಮ ಹಸ್ಬೆಂಡಿಗೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ ಹಾಕಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕಂತ ಯೋಚನೆ ಆಗಿಬಿಡುತ್ತೆ ನನಗೆ. ಹಾಗಾಗಿ ರಾತ್ರಿಯೇ ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ. ಅಂದರೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಬೇಕು ಅಂತ, ಅದೇ ಬೆಳಗ್ಗೆ ನಾಷ್ಟ ಮಾಡಿಬಿಡ್ತೀನಿ. ಇವಾಗ ನೋಡಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು, ಆದಷ್ಟು ಸ್ಟೀಲ್ ಪಾತ್ರೆ ಯೂಸ್ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಜೀರಿಗೆ, ಸಾಸಿವೆ, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಆಮೇಲೆ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಕರಿಬೇವು ಹಾಕೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಟಮಾಟಿ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಇವಾಗ ನೋಡಿ ರೈಸ್ ಹಾಕ್ಕೋತಾ ಇದ್ದೀನಿ. ಮೊದಲೇ ಮಾಡಿಟ್ಟಿದ್ದೆ ನಾ ರೈಸ್. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಾಗಿ ಆಗುತ್ತೆ ಚಿತ್ರಾನ್ನ. ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಖಾಲಿಯಾಗಿತ್ತು, ಹಾಗಾಗಿ ನಾನು ನಿಂಬೆಹಣ್ಣು ಹಾಕಿಲ್ಲ.
ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡೋಣ. ಇವಾಗ ಬ್ಲೌಸ್ ಕಟ್ಟಿಂಗ್ ಕಲಿತಾ ಇದ್ದೀನಿ. ಅಂದರೆ ಮದುವೆಗಿಂತ ಮುಂಚೆ ಕಲ್ತಿದ್ದೆ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಬರ್ತಿತ್ತು. ಮೊದಲೆಲ್ಲ ಕಸ್ಟಮರ್ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ. ಆದರೆ ಮದುವೆ ಆದಮೇಲೆ ಸ್ವಲ್ಪ ನೆನಪು ಹಾರಿದೆ. ಮತ್ತು ಇವಾಗ ಕಟ್ಟಿಂಗ್ ಕಲಿತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವ ರೀತಿ ಕಲಿತಾ ಇದ್ದೀನಿ ಅಂತ ನಿಮ್ಮ ಜೊತೆನೇ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಬ್ಲೌಸ್ ಅಳತೆ ತೊಗೋತೀನಿ. ಅಂದರೆ ಸ್ಲೀವ್ಸ್ ಎಷ್ಟು ಇಂಚಿದೆ ಮತ್ತು ಶೋಲ್ಡ್ರ್ ಎಷ್ಟಿದೆ ಅಂತ ನೋಡಿಕೊಂಡು ಎಲ್ಲ ಅಳತೆನೂ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊತೀನಿ. ಆಮೇಲೆ ಪೇಪರ್ ತೊಗೊಂಡು ಅಂದ್ರೆ ಬ್ಲೌಸ್ ಅಳತೆ ಎಷ್ಟೆಷ್ಟಿದೆ ಅಂತ ಮಾರ್ಕ್ ಮಾಡ್ಕೊತೀನಿ ಮೊದಲು. ಆಮೇಲೆ ಕಟ್ಟಿಂಗ್ ಮಾಡ್ತೀನಿ. ಬ್ಲೌಸ್ ಕಟ್ಟಿಂಗ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ದಿನ ಆದಮೇಲೆ. ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಅದಕ್ಕಾಗಿ ಒಂದಿನ ಬ್ಲೌಸ್ ಕಟ್ಟಿಂಗ್ ಫುಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.